ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ದರ್ಶನ್ ಫ್ಯಾನ್ಸ್ ಮತ್ತು ತೆಲುಗು ನೆಟ್ಟಿಗರ ಮಧ್ಯೆ ಕಿರಿಕ್. ಅಷ್ಟಕ್ಕೂ ಏನಾಯ್ತು ಬನ್ನಿ ನೋಡೋಣ. ಒಂದು ಕಾಲದಲ್ಲಿ ಸ್ಟಾರ್ ನಟರ ಅಭಿಮಾನಿಗಳ ನಡುವೆ ಭಾರೀ ಕಿರಿಕ್ ನಡೀತಿತ್ತು. ಇದು ಕೆಲವೊಮ್ಮೆ ಕೈ ಮಿಲಾಯಿಸುವ ಹಂತಕ್ಕೂ ಸಹ ಹೋಗುತ್ತಿತ್ತು. ಆದರೆ ಈಗ ಇಂತಹ ಕಿರಿಕ್ ಸೋಷಿಯಲ್ ಮೀಡಿಯಾಗೆ ಶಿಫ್ಟ್ ಆಗಿದೆ. ಟ್ವಿಟರ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಕೆಸರೆರಚಾಟ ನಡೆಯುತ್ತಲೇ ಇರುತ್ತದೆ. ಇದ್ದಕ್ಕಿದ್ದಂತೆ ಟ್ವಿಟರ್ನಲ್ಲಿ ದರ್ಶನ್ ಫ್ಯಾನ್ಸ್ ಹಾಗೂ ತೆಲುಗು ನೆಟ್ಟಿಗರ ಮಧ್ಯೆ ತಿಕ್ಕಾಟ ಶುರುವಾಗಿದೆ. ನಟ ದರ್ಶನ್ ಇತ್ತೀಚೆಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದರು. ಅದಕ್ಕೆ ಸಂಬಂಧಿಸಿದ ಫೋಟೋ, ವಿಡಿಯೋ ವೈರಲ್ ಸಹ ಆಗುತ್ತಿತ್ತು. ಈ ಮಧ್ಯೆ ತೆಲುಗು ನೆಟ್ಟಿಗರು ಖ್ಯಾತೆ ತೆಗೆದಿದ್ದಾರೆ. ರೇಣುಕಾ ಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಜೈಲಿಗೆ ಹೋಗಿ ಬಂದ ವಿಚಾರ ಪ್ರಸ್ತಾಪಿಸಿ ವ್ಯಂಗ್ಯವಾಡಿದ್ದಾರೆ. ಇದು ದರ್ಶನ್ ಅಭಿಮಾನಿಗಳನ್ನ ಭಾರೀ ಕೆರಳಿಸಿದೆ. ತಮ್ಮ ನೆಚ್ಚಿನ ನಟನನ್ನ ಅಭಿಮಾನಿಗಳು ಯಾವತ್ತೂ ಸಹ ಬಿಟ್ಟುಕೊಡಲ್ಲ. ದರ್ಶನ್ ಬಗ್ಗೆ ಏನೇ ಆರೋಪಗಳಿದ್ದರೂ ಅವರ ಪರ ಮಾತನಾಡುತ್ತಲೇ ಬರ್ತಿದ್ದಾರೆ. ಇಂತಹ ಸಮಯದಲ್ಲಿ ನೆಚ್ಚಿನ ನಟನನ್ನು ಟ್ರೋಲ್ ಮಾಡಿದವರಿಗೆ ತಿರುಗೇಟು ಕೊಡಲು ಪ್ರಾರಂಭಿಸಿದ್ದಾರೆ. ತೆಲುಗು ನಟರೆಲ್ಲ ನಮ್ಮ ಬಾಸ್ ಮುಂದೆ ಏನೇನೂ ಅಲ್ಲ ಎಂದು ಟ್ರೋಲ್ ಮಾಡಲು ಆರಂಭಿಸಿದ್ದಾರೆ. ಇದು ಕಂಪ್ಲೀಟ್ ಕೆಟ್ಟ ಸ್ವರೂಪ ಪಡೆದುಕೊಂಡಿದ್ದೆ. ಬಹಳ ಕೆಟ್ಟದಾಗಿ ಮೀಮ್ಸ್ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡುತ್ತಿದ್ದಾರೆ. ಇದ್ದಕ್ಕಿದ್ದಂತೆ ಆಶ್ ಡಿ ಬಾಸ್ ಎಂಬ ಹ್ಯಾಶ್ ಟ್ರ್ಯಾಗ್ ಟ್ರೆಂಡ್ ಶುರು ಆಗ್ತಿದೆ. ನೂರಾರು ಪೋಸ್ಟ್ಗಳು ಹರಿದಾಡುತ್ತಿವೆ. ನಮ್ಮ ನಟನೆ ಗ್ರೇಟ್ ಎಂದು ಬಿಂಬಿಸುವ ಭರದಲ್ಲಿ ಅವರ ವಿರುದ್ಧ ಇವರ ವಿರುದ್ಧ ಅವರು ಟ್ವೀಟ್ ವಾರ್ ನಡೆಸುತ್ತಿದ್ದಾರೆ. ಇದು ಬಹಳ ಕೆಟ್ಟ ಸ್ವರೂಪ ಪಡೆದುಕೊಳ್ತಾ ಬರ್ತಿದೆ. ದರ್ಶನ್ ಪರವಾಗಿ he gained his fitness back, he gained his charm back, he will be back with his movies. Karnataka film industry needs this biggest regional star ಎಂದು ದರ್ಶನ್ ಪರ ಅಭಿಮಾನಿಗಳು ಬ್ಯಾಟ್ ಬೀಸಿದ್ದಾರೆ. ದರ್ಶನ್ ಅಭಿಮಾನಿ ಆಪದ್ ಬಾಂಧವ ಎಂಬ ಟ್ವಿಟರ್ ಅಕೌಂಟ್ನಲ್ಲಿ ಈ ವಿಡಿಯೋ ಶೇರ್ ಆಗಿತ್ತು. ದರ್ಶನ್ ಪತ್ನಿ ಜೊತೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದ ವಿಡಿಯೋ ಅದಾಗಿತ್ತು. ಇದ್ದಕ್ಕಿದ್ದಂತೆ ಅದು ಸಖತ್ ವೈರಲ್ ಆಗೋಗಿತ್ತು. ಬಾಸ್ ಈಸ್ ಬ್ಯಾಕ್ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದರು. ತೆಲುಗು ನೆಟ್ಟಿಗರು ಇದನ್ನು ನೋಡಿ ಕುಹಕವಾಡಿದ್ದಾರೆ. ಇದು ದರ್ಶನ್ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿ ಟ್ರೋಲ್ ವಾರ್ ಶುರುವಾಗಿದೆ. ಏಟಿಗೆ ಏಟು ಎನ್ನುವಂತೆ ಪರಸ್ಪರ ಟ್ವೀಟ್ಗಳಲ್ಲೇ ಕೆಣಕಿದ್ದಾರೆ. ಆ ಕಿಡಿ ಮತ್ತಷ್ಟು ಹೆಚ್ಚಾಗಿದೆ. ಇದರೆಲ್ಲದರ ನಡುವೆ ಆ ವಿಡಿಯೋ 2 ಮಿಲಿಯನ್ ವ್ಯೂಸ್ ಸಹ ಸಾಧಿಸಿದೆ. ಅಂದಹಾಗೆ ಯಾವುದು ಕೂಡ ಅತಿಯಾಗಬಾರದು. ಅಂಧಾಭಿಮಾನ ಕೂಡ ಸರಿಯಲ್ಲ. ಇದು ಮುಂದೆ ನಾನಾ ಅನರ್ಥಗಳಿಗೆ ಕಾರಣವಾಗಬಹುದು. ಮತ್ತೊಂದು ಕಡೆ ನಟ ದರ್ಶನ್ ಕಂಬ್ಯಾಕ್ ಮಾಡುವ ಎಲ್ಲ ಲೆಕ್ಕಾಚಾರದಲ್ಲಿದ್ದಾರೆ. ಮಿಲನಾ ಪ್ರಕಾಶ್ ನಿರ್ದೇಶನದ ಡೆವಿಲ್ ಸಿನಿಮಾ ದಸರಾ ವೇಳೆಗೆ ತೆರೆಗೆ ಬರಲಿದೆ. ಈಗಾಗಲೇ ಮಾತಿನ ಭಾಗದ ಚಿತ್ರೀಕರಣ ಸಹ ಮುಕ್ತಾಯವಾಗಿದೆ. 2 ಹಾಡುಗಳ ಚಿತ್ರೀಕರಣ ಅಷ್ಟೇ ಬಾಕಿ ಇದೆ. ಅದಕ್ಕಾಗಿ ಶೀಘ್ರದಲ್ಲೇ ಡೆವಿಲ್ ತಂಡ ವಿದೇಶಕ್ಕೆ ಹೊರಡಲಿದೆ. ಉದಯಪುರದಲ್ಲಿ ಡೆವಿಲ್ ಚಿತ್ರದ ಒಂದು ಶೆಡ್ಯೂಲ್ ಮುಗಿಸಿದ ಚಿತ್ರತಂಡ ಅದಕ್ಕೆ ಸಂಬಂಧಿಸಿದ ಮೇಕಿಂಗ್ ವಿಡಿಯೋ ಇತ್ತೀಚೆಗೆ ರಿಲೀಸ್ ಮಾಡಿ ಭಾರಿ ಸದ್ದು ಮಾಡಿತ್ತು. ಬಹಳ ಅದ್ದೂರಿಯಾಗಿ ಸಿನಿಮಾ ತಯಾರಾಗ್ತಿದೆ. ಚಿತ್ರದಲ್ಲಿ ಬಹಳ ವಿಭಿನ್ನ ಶೇಡ್ಗಳಲ್ಲಿ ನಟ ದರ್ಶನ್ ಮಿಂಚಿದ್ದಾರೆ. ದರ್ಶನ್ ಕನ್ನಡ ಚಿತ್ರರಂಗದ ನಂಬರ್ 1 ಹೀರೋ. ವರ್ಷಕ್ಕೆ 2 ಚಿತ್ರಗಳನ್ನು ಕಾಯಂ ಆಗಿ ಮಾಡುವ ಸ್ಟಾರ್. ಈ ಕಾರಣಕ್ಕೆ ದರ್ಶನ್ ಜೈಲು ಪಾಲಾದ ದಿನದಿಂದ ಅನೇಕರು ದರ್ಶನ್ ಅನುಪಸ್ಥಿತಿ ಕನ್ನಡ ಚಿತ್ರರಂಗಕ್ಕೆ ತುಂಬ ಕಾಡುತ್ತಿದೆ ಎಂದು ಅಲವತ್ತುಕೊಂಡಿದ್ದರು. ಕನ್ನಡ ಚಿತ್ರರಂಗ ಉದ್ಧಾರವಾಗಲಿ ಎಂದು ಹಲವಾರು ಜನ ಪೂಜೆ ಪುನಸ್ಕಾರಗಳನ್ನು ಸಹ ಮಾಡಿದರು. ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಮತ್ತು ತೆಲುಗು ಫ್ಯಾಂಡಮ್ಗಳ ಹವನೆ ನಡೀತಿದೆ. ತೆಲುಗು ನೆಟ್ಟಿಗರ ವ್ಯಂಗ್ಯಕ್ಕೆ ದರ್ಶನ್ ಫ್ಯಾನ್ಸ್ ಇಂದ ರಿವರ್ಸ್ ಪಂಚ್ ಸಹ ಸಿಕ್ಕಿದೆ. ನಟ ದರ್ಶನ್ ಪುನಃ ಕಂಬ್ಯಾಕ್ ಆಗಲಿ ಎಂದು ಹಾರೈಸೋಣ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.